ಈ ಹಂತದಲ್ಲಿ ಮಕ್ಕಳೆಲ್ಲರೂ ಶ್ರೀ ಎಂ ಎನ್ ವ್ಯಾಸರಾವ್ ಅವರ ರಚನೆಯ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ದಾರೆ. ಮೊದಲನೇ ಅಭ್ಯರ್ಥಿ ಶ್ರೇಯಾ ರಾವ್. ಪ್ಲೀಸ್ ಜಾಯಿನ್ ಯುವರ್ ಹ್ಯಾಂಡ್ಸ್ ಅಂಡ್ ವೆಲ್ಕಮ್ ಶ್ರೇಯಾ ರಾವ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೇಯಾ ರಾವ್ ಆಯ್ಕೆ ಸೂರ್ಯಂಗೂ ಚಂದ್ರಂಗೂ ಇದು ಹಾಡು. ಶುಭ ಮಂಗಳ ಚಿತ್ರ. ವಿಜಯ ಭಾಸ್ಕರ್ ಅವರ ಸಂಗೀತ. ಗಾಯಕರು ರವಿ. God bless you. All the best to you. Thank you, sir. One more applause to her, please. ಸೂರ್ಯಂಗೂ ಚಂದ್ರಂಗೂ ಬಂದಾಡಿ ಮುನಿಸು ನಂದಾದ ಭೂತಾಯಿ ಮನಸ್ಸು. ಸೂರ್ಯಂಗೂ ಚಂದ್ರಂಗೂ ಬಂದಾಡಿ ಮುನಿಸು ನಂದಾದ ಭೂತಾಯಿ ಮನಸ್ಸು. ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು ಅರಮನೆಯಾಗೇನೈತೆ ಸೊಗಸು. ಅರಮನೆಯಾಗೇನೈತೆ ಸೊಗಸು. ಮನೆ ತುಂಬ ಅರಿದೈತೆ ಕೆನೆ ಹಾಲು ಮೊಸರು. ಎದೆಯಾಗೆ ಬೆರೆದೈತೆ ಬ್ಯಾಸರದ ಉಸಿರು. ಗುಡಿಯಾಗೆ ಬೆಳಗೈತೆ ತುಪ್ಪದ ದೀಪ. ನುಡಿಯಾಗೆ ನಡೆಯಾಗೆ ಸಿಡಿದೈತೆ ಕ್ವಾಪ. ಸಿಡಿದೈತೆ ಕ್ವಾಪ. ಸೂರ್ಯಂಗೂ ಚಂದ್ರಂಗೂ ಬಂದಾಡಿ ಮುನಿಸು ನಂದಾದ ಭೂತಾಯಿ ಮನಸ್ಸು. ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು ಅರಮನೆಯಾಗೇನೈತೆ ಸೊಗಸು. ಅರಮನೆಯಾಗೇನೈತೆ ಸೊಗಸು. ಬೆಳದಿಂಗಳು ಚೆಲ್ಲೈತೆ ಅಂಗಳದ ಹೊರಗೆ. ಕರಿಮೋಡ ಮುಸುಕೈತೆ ಮನಸ್ಸಿನ ಒಳಗೆ. ಬಯಲಾಗೆ ತುಳುಕೈತೆ ಹರುಸದ ಹೊನಲು. ಪ್ರೀತಿಯ ಸೇರಿಗೆ ಗಡಿಗೈತೆ ಸಿಡಿಲು. ಗಡಿಗೈತೆ ಸಿಡಿಲು. ಸೂರ್ಯಂಗೂ ಚಂದ್ರಂಗೂ ಬಂದಾಡಿ ಮುನಿಸು ನಂದಾದ ಭೂತಾಯಿ ಮನಸ್ಸು. ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು ಅರಮನೆಯಾಗೇನೈತೆ ಸೊಗಸು. ಅರಮನೆಯಾಗೇನೈತೆ ಸೊಗಸು. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹಾಡಿದೆ ಮರಿ. ಥ್ಯಾಂಕ್ ಯು ಸರ್. ನನಗೆ ರವಿ ಹಾಡಿದ ಕೇಳಿದ ಹಾಗೆ ನೀನು ಹಾಗನೆ ಹಾಡಿದೀಯ. ಖುಷಿ ಆಯ್ತು ನನಗೆ. ಈ ಹಾಡು ನಾನು ಶುಭಮಂಗಳಗೆ ಎರಡನೇ ಹಾಡಾಗಿ ಬರ್ದಿದ್ದು. ಮೊದಲನೇ ಹಾಡು ಬರೆದಿದ್ದು 4-4. ಅದಾದ್ಮೇಲೆ ಪುಟ್ಟಣ್ಣ ಅವರು ಇನ್ನೊಂದು ಹಾಡು ಬರಿಬೇಕು ಅಂತ ಕೇಳಿದ್ರು. ಆವಾಗ ನನಗೇನು ಸಿಚುಯೇಷನ್ ಏನೋ ಅಂತ ಗೊತ್ತಿರಲಿಲ್ಲ. ಆದ್ರೆ ಅತ್ಯುತ್ತಮವಾಗಿ ಆ ಸಿಚುಯೇಷನ್ ಎಕ್ಸ್ಪ್ಲೇನ್ ಮಾಡಿದವರು ಪುಟ್ಟಣ್ಣ ಕಡೆಗಲ್. ಹೀಗೆ ಎರಡು ನಾಯಕ ಮತ್ತೆ ನಾಯಕಿ ಅವರಿಬ್ಬರಿಗೂ ಜಗಳ ಬಂದ್ಬಿಟ್ಟು ಅವ್ರ ನಡುವೆ ಮಾತುಕತೆ ನಿಂತೋಗಿರುತ್ತೆ. ಹೇಗೆ ಗ್ರಹಗಳಿಗೆ ಅಕಸ್ಮಾತ್ ಕೋಪ ಬಂದ್ಬಿಟ್ರೆ ಆ ಗ್ರಹದಿಂದ ಭೂಮಿಗೆ ಏನಾಗ್ಬೋದು ಹೇಳಿ. ಈ ರೀತಿಯ ಒಂದು ಥಾಟ್ ನಿಮ್ಮ ಹಾಡಲ್ಲೇ ಬರಬೇಕಂತ ಹೇಳಿದ್ರು. ಆವಾಗ ನಮ್ಮ ವಿಜಯ ಭಾಸ್ಕರ್ ಅತ್ಯುತ್ತಮವಾಗಿ ರಾಗ ಸಂಯೋಜನೆಯನ್ನ ಮಾಡಿ ಆ ರಾಗ ಸಂಯೋಜನೆಗೆ ನಾನು ಈ ಹಾಡನ್ನ ಬರೆದೆ. ಅವಾಗ ಈ ಹಾಡನ್ನ ಬಾಳಪ್ಪ ಹುಕ್ಕೇರಿ ಅವರ ಕೈ ಹಾಡಿಸ್ಬೇಕು ಅಂತ ಇದ್ದಿತ್ತು.
ಆಮೇಲೆಯಿಂದ ಅವ್ರಿಗೆ ಪ್ರಯತ್ನ ಪಟ್ಟರು. ಬಾಳಪ್ಪ ಹುಕ್ಕೇರಿಯವರು ಸದ್ಯದಲ್ಲಿ ಆ ಕ್ಷಣದಲ್ಲಿ ಸಿಕ್ಲಿಲ್ಲ. ಆಮೇಲೆ ನಮ್ಮ KS ಸ್ವಾಮಿ ರವಿ ಅವರು ಈ ಸಿನಿಮಾದ ಪ್ರೊಡ್ಯೂಸರ್ ಕೂಡ, ಅವರು ಅವ್ರ ಕೈಲಿ ಹಾಡ್ತಿದ್ರು. ಆಮೇಲೆ ಟ್ರ್ಯಾಕ್ ಆಗ್ಲಿ, ಆಮೇಲಿಂದ ಯಾರ ಕೈಲಿ ಹಾಡ್ಸ್ಬೇಕು ಹಾಡ್ಸೋಣ ಅಂತ. ಅದು ಎಷ್ಟು ಚೆನ್ನಾಗಿ ಹಾಡ್ಬಿಟ್ರು ಅಂತ ಹೇಳಿದ್ರೆ, ಬೇರೆ ಯಾರು ಹಾಡೋದು ಬೇಡ, ರವಿ ಅವರ ಧ್ವನಿನೇ ಉಳಿಸ್ಕೊಳ್ಬೇಕು ಅಂತ ಹೇಳಿ ಇವತ್ತು ಮೋಸ್ಟ್ ಪಾಪ್ಯುಲರ್ ಸಾಂಗ್ ಆಗಿದ್ದು ರವಿ ಅವರಿಗೆ ಆ ಹಾಡು. ಹಾಗಾಗಿ ಈಗ ನಮ್ಮ ಜೊತೆ ಅವರು ಇಲ್ಲ, ಹೋಗ್ಬಿಟ್ರು ರವಿ ಅವರು. ಆದರೆ ಅವರ ಹಾಡು ಯಾವತ್ತೂ ಕೂಡ ಉಳಿತಕ್ಕಂತ ಅಂತ ಹಾಡನ್ನು ಅವರು ಹಾಡಿದ್ದಾರೆ. ಆ ಅವಕಾಶ ನನಗೆ ಕೊಟ್ಟಿದ್ದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಮಗೆ ನನಗೂ ಅವನಿಗೂ ಇರೋ ಅನುಬಂಧ ನಮಗೆಲ್ಲ ಗೊತ್ತು. ಲೇಲೆ ಅನ್ನೋ ಒಂದು ಅನುಬಂಧ, ವಯಸ್ಸಿನಲ್ಲಿ ದೊಡ್ಡವರು. ಅವರ ಗಾಂಧಿನಗರ ಚಿತ್ರದಿಂದ ಕೂಡ ನಾನು ಹಾಡ್ತಾ ಬಂದಿದ್ದೀನಿ. ಅವರ ಪರ್ಸನಲ್ ಲೈಫ್ ನಲ್ಲಿ ಕೂಡ ನನ್ನ ಇನ್ವಾಲ್ವ್ಮೆಂಟ್ ಎಷ್ಟೋ ಇದೆ. ಒನ್ ಫೈನ್ ಮಾರ್ನಿಂಗ್ ಈಸ್ ನಾಟ್ ದೇರ್, ಅದು ಜೀರ್ಣ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಬಟ್ ಏನ್ ಮಾಡೋಕ್ಕಾಗತ್ತೆ, ಇಟ್ಸ್ ಅ ವಂಡರ್ಫುಲ್ ಪರ್ಸನ್. ಬಟ್ ಕೆಲವರ ಆಬ್ಸೆನ್ಸ್ ಅದು ಫಿಲ್ ಮಾಡೋದಕ್ಕೆ ತುಂಬಾ ಕಷ್ಟವಾಗುತ್ತೆ. ಶ್ರೇಯಾ, ಎಕ್ಸಲೆಂಟ್ ಸಿಂಗಿಂಗ್. ಥ್ಯಾಂಕ್ ಯು ಸರ್. ಏನು ನಿನ್ನ ಪಿಚಿಂಗ್, ಶ್ರುತಿ ಅದ್ಭುತವಾಗಿತ್ತು. Thank you, sir. ಸೋ ವೆರಿ ನೈಸ್. ಅಂಡ್ ತುಂಬಾ ಸಂತೋಷವಾಯಿತು. ಎಲ್ಲಿ ಒಂದು ಅತ್ಯಲ್ಪವಾದ ತಪ್ಪು ಕೂಡ ಮಾಡಲಿಲ್ಲ ನೀನು. ಈ ಸಂಚಿಕೆಗೆ ಅತ್ಯದ್ಭುತವಾದ ಒಂದು ಪ್ರಾರಂಭವನ್ನು ಕೊಟ್ಟಿದ್ದೀಯಾ. ಐ ಡೋಂಟ್ ಹ್ಯಾವ್ ಎ ಸಿಂಗಲ್ ಸಜೆಷನ್ ಟು ಗಿವ್ ಟು ಯು. ಯು ಹ್ಯಾವ್ wonderful voice presence and you are enjoying singing and the pitching is excellent. God bless you. Thank you, sir. God bless you. Thank you, sir. Good sir. ಎದೆ ತುಂಬಿ ಹಾಡುವೆನು ಸವಿಜೇನ ಹರಿಸಿ